ದುಬೈ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾಗೆ ಹಾನಿ. ಇರಾನ್ ದುಬೈ ಮೇಲೆ ಶನಿವಾರ ಕ್ಷಿಪಣಿ ದಾಳಿ ನಡೆಸಿದ್ದು, ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾಗೆ ಹಾನಿಯಾಗಿರುವಂತೆ ಕಾಣುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬುರ್ಜ್ ಖಲೀಫಾ ಬಳಿ ಇರಾನಿನ ಡ್ರೋನ್ ಕಾಣಿಸಿಕೊಂಡ ವರದಿಯಾದ ಕೂಡಲೇ ದೂರದ ವಿಡಿಯೋದಲ್ಲಿ ಕಪ್ಪು ಹೊಗೆ ಏರುತ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಬುರ್ಜ್ ಖಲೀಫಾಗೆ ಹಾನಿಯಾಗಿದೆ ಎನ್ನಲಾಗ್ತಿದೆ. ದುಬೈನ ಪ್ರತಿಷ್ಠಿತ ಗಗನಚುಂಬಿ ಕಟ್ಟಡ ದಾಳಿಗೆ ಗುರಿಯಾಗಿತ್ತೆ, ಅದಕ್ಕೆ ಯಾವುದೇ ಹಾನಿಯಾಗಿದೆಯಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ದುಬೈನ ಹೃದಯ ಭಾಗದಲ್ಲಿರುವಂತಹ 828 ಮೀಟರ್ ಎತ್ತರದಲ್ಲಿರುವ ಬುರ್ಜ್ ಖಲೀಫಾ ಅಂದಾಜು $1.5 ಬಿಲಿಯನ್ ಮೌಲ್ಯದ್ದಾಗಿದೆ. ಈ ಗಗನಚುಂಬಿ ಕಟ್ಟಡದ ಮುಖ್ಯ ರಚನೆಯನ್ನ ಒಳಗೊಂಡಿರುವ ಅದರ ಡೆವಲಪರ್ MR ಪ್ರಾಪರ್ಟೀಸ್ಗೆ ಸುಮಾರು $1.5 ಬಿಲಿಯನ್ ವಿಮೆ ಮಾಡಲಾಗಿದ್ದು, ಪ್ರತ್ಯೇಕ ಅಪಾರ್ಟ್ಮೆಂಟ್ಗಳು, ಹೋಟೆಲ್ ಒಳಾಂಗಣಗಳು ಮತ್ತು ಕಚೇರಿಗಳನ್ನ ಮಾಲೀಕರು ಪ್ರತ್ಯೇಕವಾಗಿ ವಿಮೆ ಮಾಡಿಸಿಕೊಂಡಿದ್ದಾರೆ. ದುಬೈ ಮತ್ತು ಅಬುಧಾಬಿಯಲ್ಲಿ ಸ್ಫೋಟಗಳು ಸಂಭವಿಸಿರುವಂತಹ ವರದಿಯಾಗಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಬಹು ಸ್ಫೋಟಗಳ ಶಬ್ದ ಕೂಡ ಕೇಳಿಬಂದಿದೆ. ಮುಂದಿನ ಸೂಚನೆ ಬರೋವರೆಗೂ ಎಲ್ಲಾ ವಿಮಾನಗಳನ್ನ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ. ದುಬೈನ ಪಾಮ್ ಜುಮೇರಾದಲ್ಲಿರುವಂತಹ ಫೇರ್ಮಾಂಟ್ ಹೋಟೆಲ್ ಕ್ಷಿಪಣಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ವೈರಲ್ ಆದಂತಹ ವಿಡಿಯೋಗಳು ಸಾಕಷ್ಟು ಹಲ್ಚಲ್ ಸೃಷ್ಟಿಸ್ತಾ ಇವೆ. Allah, that was so close. Oh my god. Oh my god. Look at that. The airplane. Oh my god. Allah, that was so close. Oh my god. Oh my god.